ಸಿಎಂನು ಕೂಡ ಮೀಟ್ ಮಾಡಿ ಬಂದ್ರಿ. ಖಂಡಿತ ನಾವು ಅವ್ರಿಗೆ ಶೋರಿಲು ತೋರಿಸಿದ್ರಿ, ಥ್ರಿಲ್ ಆದ್ರು. ಅಷ್ಟೆಲ್ಲ ಟ್ಯಾಕ್ಸ್ ಫ್ರೀ ಮಾಡಿದ್ದಾರೆ, ಖಂಡಿತ ಬಂಪರ್. ನೀವು ಮುಂದೆ ಏನೆಲ್ಲ ಹೇಳಿದ್ರಿ ಹಿಂದೆ ಅವೆಲ್ಲ ಆಗುವಂತ ಸಾಧ್ಯತೆ ಈಗಲೇ ಕಾಣಿಸ್ತಿದೆ ಸರ್. ಅಂದ್ರೆ ಅವ್ರ ದೊಡ್ಡ ಗುಣ ಅಂತ ಅನ್ಸುತ್ತೆ ಸಿಎಂ ಸಾಹೇಬ್ರದ್ದು, ಸಿದ್ದರಾಮಯ್ಯ ಅವ್ರದ್ದು ದೊಡ್ಡ ಗುಣ. ಅದಾದ್ಮೇಲೆ ನಮ್ಮ ಸಂಸ್ಕೃತಿ ಬಗ್ಗೆ, ನಮ್ಮ ಕಲೆ ಬಗ್ಗೆ ಅವ್ರಿಗಿದ್ದಂಥ ಗೌರವ, ನಮ್ಮ ತಂಡದ ಏನು ಶ್ರಮವನ್ನು ಅವರು ಎತ್ತಿ ಹೇಳಿದ್ರು, ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿದ್ರು. ಅದಾದಮೇಲೆ ಇದಕ್ಕೆ ಸರ್ಕಾರದಿಂದ ಏನೆಲ್ಲ ಸವಲತ್ತುಗಳು ಬೇಕು, ಸಾಧ್ಯತೆಗಳಿದೆ ಅದನ್ನೆಲ್ಲ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಇದು ನಮ್ಗೆ ಇನ್ನೊಂದು ರೆಕ್ಕೆ ಬಂದಂಗಾಯಿತು. ಅಂದರೆ ಒಂದು ಕರ್ನಾಟಕದ ರೆಪ್ರೆಸೆಂಟ್ ಆಗುವಂಥ ಆರ್ಟ್ ಫಾರ್ಮ್, ಇದಕ್ಕೆ ಈ ಮಟ್ಟದ ಸರ್ಕಾರ ಬೆಂಬಲ ಕೊಟ್ಟಿರುವಂಥದ್ದು ತುಂಬ ಖುಷಿ ಆಯಿತು. ಎಲ್ಲ ಶಾಲೆಗಳಿಗೂ ಇದನ್ನು ತೋರಿಸುವಂಥ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ವಿ. ಎಲ್ಲವನ್ನು ಮಾಡಿಕೊಡ್ತೀವಿ ಅಂತ. ಅಂದರೆ ಒಂದೆರಡು ಪಟ್ಟಿ ಇಲ್ಲ, ನಮ್ಮದು ಪಟ್ಟಿ ದೊಡ್ಡದೇ ಇದೆ. ವೆರಿ ನೈಸ್. ಎಲ್ಲದಕ್ಕೂ ಹೂಕಾರ ಆಗಿದೆ. ಖಂಡಿತ. ಅಂದರೆ ನಾವು ಎಲ್ಲದು ಪಾಸಿಬಿಲಿಟಿ ಇರೋದನ್ನ ಮಾತ್ರ ಕೇಳಿದ್ವಿ. ಅಂದರೆ ಪಾಸಿಬಿಲಿಟಿ ಸಾಧ್ಯ ಇಲ್ಲದೆ ಇರೋದನ್ನ ಕೇಳಿಲ್ಲ. ಅದಾದಮೇಲೆ ಆ ಕಲೆ ಅದು ಅಷ್ಟನ್ನು ಡಿಮ್ಯಾಂಡ್ ಮಾಡ್ತಾ ಇದೆ. ಅಂದರೆ ಇಷ್ಟು ವರ್ಷ ಅದು ಗಟ್ಟಿತನ ಉಳ್ಕೊ ಬಂದಿದೆ. ಅಂದರೆ ಹತ್ರ 1600 1700 ವರ್ಷಗಳ ಇತಿಹಾಸ ಇರುವಂಥ ಯಕ್ಷಗಾನ ಇಲ್ಲಿ ತನಕ ಅದು ಗಟ್ಟಿಯಾಗಿ ನಿಂತಿದ್ದೇನೆ ಹೇಳಿದ್ರೆ ಜಸ್ಟ್ ಬಿಕಾಸ್ ಆಫ್ ಅದರ ಸ್ಟ್ರೆಂತು. ಒಂದು ಒಳ್ಳೆಯ ಆರ್ಟ್ ಫಾರ್ಮು, ಹಿಸ್ಟಾರಿಕಲ್ ಎಲ್ಲ ಕಥೆಗಳನ್ನು ಶಾಲೆಗೆ ಹೋಗಿ ಓದದೇ ಇರುವವನು ಕೂಡ ಅಷ್ಟು ಸಲೀಸಾಗಿ ಕನ್ನಡವನ್ನು 6 ಗಂಟೆಗಳ ಕಾಲ ಮಾತಾಡ್ತಾನೆ, ಶುದ್ಧ ಕನ್ನಡವನ್ನು ಮಾತಾಡ್ತಾನೆ ಅಂದರೆ ಅದು ಆ ಕಲೆಗಿರುವಂಥ ತಾಕತ್ತು. ಎಸ್ ಸರ್, ಎಸ್. ನಾನು ಬೀಂಗ್ ಯಕ್ಷಗಾನ ಫ್ಯಾನ್, ಸೊ ಎಲ್ಲರೂ ನಮ್ಮ ಫ್ಯಾಮಿಲಿಯಲ್ಲಿ ತುಂಬಾ ಯಕ್ಷಗಾನಕ್ಕೆ ಪ್ರಾಮುಖ್ಯತೆ ನೀಡ್ತಾರೆ. ಹಾಗೆ ಹರಕೆ ಮಾಡ್ಕೊಳೋದು, ಯಕ್ಷಗಾನಕ್ಕೆ ಮಂದಾರ್ತಿಗೆ ಹೋಗೋದು, ಧರ್ಮಸ್ಥಳಕ್ಕೆ ಹರಕೆ ಒಪ್ಸೋದು, ಆ ಥರದ್ದೆಲ್ಲ ಪಾಲಿಸ್ಕೊ ಬಂದ್ರು ಅಂತ. ಖಂಡಿತ. ಈಗ ನಮ್ಮ ಕರಾವಳಿಯಲ್ಲಿ ಹತ್ರ 45ರಿಂದ 50 ಮೇಳಗಳಿದೆ. ಹೌದು. ನೀವೊಂದು ಯಕ್ಷಗಾನ ಮಾಡಿಸ್ಬೇಕಂದ್ರೂ 2048 ತನಕ ನಿಮಗೆ ಕಂಪ್ಲೀಟ್ಲಿ ಪ್ಯಾಕ್ಡ್ ಕಲಾವಿದರು. ಹೌದು. ಹಾಗೆ ಸರ್, ಇದರಲ್ಲಿ 2 ಫಾರ್ಮ್ ನಾವು ನೋಡ್ಬೋದು, ತೆಂಕು ಬಡಗು ಅಂತ 2 ಫಾರ್ಮ್ ನ. ಅದ್ ಎರಡನ್ನು ಒಟ್ಟಿಗೆ ಮಾಡಿರುವಂತದ್ದು ವೀರಚಂದ್ರಹಾಸದು. ಇನ್ನೂ ಒಂದು ಏನು ಫೆದರ್ ಆನ್ ದ ಕ್ಯಾಪ್. ಸೊ ಹೇಗಿತ್ತು ಸರ್ ಇಬ್ಬರನ್ನು ಒಟ್ಟುಗೂಡಿಸೋದು? ಬಿಕಾಸ್ ಎರಡು ಕಡೆಯ ಭಾಗವತಿಕೆಯನ್ನು ಬಳಸಿದ್ದೀವಿ, ಎರಡು ಕಡೆಯ ಏನು ಹಿಮ್ಮೇಳವನ್ನು ಬಳಸಿದ್ದೀವಿ, ಎರಡು ಕಡೆಯ ವೇಷವನ್ನು ಬಳಸಿದ್ದೀವಿ. ಇಲ್ಲಿ ತೆಂಕು ಬಡುಗು ಅಂತ ನಾನು ಅದನ್ನು ಏನು ಬೇರೆ ಭಾವನೆಯಲ್ಲಿ ನಾನು ನೋಡಿಲ್ಲ. ನನಗೂ ಒಳಗಡೆ ಇಳಿದಾದ ಮೇಲೆ ಅದರ ಡೀಟೇಲಿಂಗ್ ಗೊತ್ತಾಗಿದ್ದು. ಬಟ್ ನನಗೆ ಕಂಡಿದ್ದು ಒಂದು ಕರಾವಳಿ ಭಾಗದ ಒಂದು ಅದ್ಭುತ ಗಂಡು ಮೆಟ್ಟಿನ ಕಲೆ. ಇದು ಪ್ರಪಂಚ ನೋಡಬೇಕು, ಪ್ರಪಂಚ ಇದ್ರ ಬಗ್ಗೆ ಮಾತಾಡೋ ಥರ ಆಗಬೇಕು, ಇದ್ರ ಬಗ್ಗೆ ಚರ್ಚೆಗಳು ಹುಟ್ಟಬೇಕು, ಇದ್ರ ಬಗ್ಗೆ ವಿಮರ್ಶೆ ಆಗೋ ಥರ ಹುಟ್ಟಬೇಕು, ಇದರ ಡೀಟೇಲಿಂಗ್ ಕೆದಕಬೇಕು, ಹಿಸ್ಟ್ರಿಯನ್ನು ಕೆದಕಬೇಕು. ಇದು ಎಲ್ಲಿಂದ ಬಂತು, ಎಲ್ಲಿಂದ ಆಯಿತು, ಹೇಗೆ ಇಷ್ಟು ಆರ್ಟ್ ಫಾರ್ಮ್ ಈ ಮಟ್ಟದ ಎಲ್ಲ ಆರ್ಟ್ ಫಾರ್ಮ್ಗಿಂತ ಬೆಸ್ಟಾಗಿ ನಿಲ್ಲಲಿಕ್ಕೆ ಹೇಗೆ ಸಾಧ್ಯತೆ ಆಯ್ತಿದು ಅಂತ. ನಾರ್ಮಲಾಗಿ ಅಷ್ಟು ಪರಿಪೂರ್ಣವಾಗಿ ಛಂದಸ್ಸುಗಳನ್ನು ಹಿಡ್ಕೊಂಡು ಹಾಡುಗಳನ್ನು ಬರೆಯೋದ್ರೆ ನಾನು ಎಲ್ಲೂ ನೋಡಿಲ್ಲ. ನಾವೆಲ್ಲ ಹಾಡುಗಳನ್ನು ಬರೆದಿದ್ದೀವಿ, ನೋಡಿದ್ದೀವಿ. ಬಟ್ ಇಷ್ಟು ಪರ್ಫೆಕ್ಟಾಗಿ ಅದಾದಮೇಲೆ ರಾಗಗಳ ಬಳಕೆ, ನಮ್ಮ ಈ ಸಿನಿಮಾದಲ್ಲಿ 32 ರಾಗಗಳನ್ನ ಬಳಸಿದ್ದೀವಿ. 32 ರಾಗಗಳು ಯುನೀಕ್ ಆಗಿದೆ. ಅದಾದಮೇಲೆ ಹತ್ರ 70 ಹಾಡುಗಳಿದೆ. ಎಲ್ಲೂ ನಿಮಗೆ ಹಾಡುಗಳು ಆಡ್ ಅಂತ ಅನ್ಸಲ್ಲ. ಅದು ಯಕ್ಷಗಾನದ ಸ್ಕ್ರೀನ್ ಪ್ಲೇ, ಯಕ್ಷಗಾನದ ಗಟ್ಟಿತನ. ನಾವು ಸಿನಿಮಾದಲ್ಲಿ ಈ ಥರದ ಸ್ಕ್ರೀನ್ ಪ್ಲೇಗಳನ್ನ ನಾವು ಅಳವಡಿಸ್ಕೊಳ್ಬೇಕು. ಸೊ ಒಂದು ಹಾಡನ್ನು ಹೆಂಗೆ ಫಾರ್ಮಾಗಿ ಬಳಸ್ತಾರೆ ಅವರು, ಸನ್ನಿವೇಶವನ್ನು ಟ್ರಾವೆಲ್ ಮಾಡೋದಕ್ಕೆ ಮಾತ್ರ ಬಳಸ್ತಾರೆ, ಈ ಸನ್ನಿವೇಶದಿಂದ ಆ ಸನ್ನಿವೇಶ ಹೋಗೋದಕ್ಕೆ ಮಾತ್ರ ಹಿಂಗೆ ಬಳಸ್ತಾರೆ. ಸೊ ತುಂಬ ವಿಷಯ ಇದೆ, ಕಲಿಯುವಂಥದ್ದು ತುಂಬ ಇದೆ. ಇವೆಲ್ಲವೂ ಒಂದು ಒಳ್ಳೆ ವಾಕ್ಚಾತುರ್ಯ ಯಕ್ಷಗಾನದಲ್ಲಿ ಸಿಗುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.